ಇನ್ನು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಕೊಲೆಯಾಗಿದೆ ಅಂತ ಹತ್ಯೆಯಾದಂತಹ ಸುಹಾಸ್ ಶೆಟ್ಟಿ ತಂದೆ ಮೋಹನ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗಿರುವಂತಹ ಕೊಲೆ ಅಂತ. ಹತ್ಯೆಯಾದಂತಹ ಸುಹಾಸ್ ಶೆಟ್ಟಿ ಅವರ ತಂದೆ ಮೋಹನ್ ಶೆಟ್ಟಿ ಅವರ ಮಾತು, ಮಕ್ಕಳ ಸಾವಾದಾಗ ನಾಯಕರು 4 ದಿನ ಬಂದು ಹೋಗ್ತಾರೆ, ಆದರೆ ಜೀವನ ಪೂರ್ತಿ ಅಪ್ಪ ಅಮ್ಮ ಅದನ್ನು ನಾವು ಕೊರಗಬೇಕು. ಟಿವಿ9ಗೆ ಸುಹಾಸ್ ಶೆಟ್ಟಿ ತಂದೆ ಮೋಹನ್ ಶೆಟ್ಟಿ ಹೇಳಿಕೆ. ವೃದ್ಧಾವಸ್ಥೆಯಲ್ಲಿ ಮಗ ಸತ್ತಾಗ ಬಹಳ ದುಃಖ ಆಗುತ್ತೆ. ರಾಜಕೀಯ ಲಾಭಕ್ಕೆ ಹಿಂದೂ ಕಾರ್ಯಕರ್ತರನ್ನ ಬಳಸ್ಕೊಳ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅಲ್ಪಸಂಖ್ಯಾತರ ಪರವಾದಂಥ ಸರ್ಕಾರ. ಈ ಸರ್ಕಾರದಲ್ಲಿ ನಮ್ಮ ಮಗನ ಸಾವಿಗೆ ನ್ಯಾಯ ಸಿಗಲ್ಲ ಬಿಡಿ ಅಂತ ಹೇಳಿದ್ದಾರೆ ಅವರು. ನಮ್ಮ ಉಡುಪಿಯ ಪ್ರತಿನಿಧಿ ಪ್ರಜ್ವಲ್ ಸುಹಾಸ್ ಶೆಟ್ಟಿ ಅವರ ತಂದೆ ಮೋಹನ್ ಶೆಟ್ಟಿ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಸುಹಾಸ್ ಶೆಟ್ಟಿ ಅವರ ತಂದೆ ನಮ್ಮ ಜೊತೆಗಿದ್ದಾರೆ, ಮಾತಾಡಿಸೋಣ. ನಿನ್ನೆ ರಾತ್ರಿ ನಿಮ್ಮ ಮಗನ ಹತ್ಯೆ ಆಯಿತು. ಹತ್ಯೆ ಅದು ನಡು ಬೀದಿಯಲ್ಲೇ ಆಯಿತು, ಏನು ಹೇಳ್ತೀರಾ? ನಡು ಬೀದಿಯಲ್ಲಿ ಅಂದರೆ ನಿನ್ನೆ ಗೊತ್ತಾಗಿದ್ದು ನನಗೆ ರಾತ್ರಿ 9 ಗಂಟೆ ಗೊತ್ತಾಗಿದ್ದು. ರಾತ್ರಿ 9 ಗಂಟೆ ಗೊತ್ತಾಗಿದ್ದು. ಅವನು ನಮ್ಮ 30ನೇ ತಾರೀಕು ನಮ್ಮ ತಮ್ಮಳ ಮಗಳದ್ದು ಮದುವೆ ಇತ್ತು, ಅದಕ್ಕೆ ಬಂದಿದ್ದ. ಹಿಂದೆ 20ಕ್ಕೂ ಬಂದು ಊರಲ್ಲಿ ಬೆಳ್ತಂಗಡಿಯಲ್ಲಿ ಇದ್ದ. 2 ದಿವಸ ಅಲ್ಲೇ ಇದ್ದ. ಮದುವೆ ದಿವಸ 2 ದಿವಸ 29, 30 2 ದಿವಸ ಇದ್ದ. 30ನೇ ತಾರೀಕಿಗೆ ಸಾಯಂಕಾಲ ಇಲ್ಲಿಂದ ಬಚ್ಚಬೇಕು ಹೋಗ್ತೇನೆ ಅಂತ ಹೇಳಿದ. ಯಾವುದೋ ಒಂದು ಕೆಲಸ ನಿಮಿತ್ತಕ್ಕೆ ಹೋಗ್ತೇನೆ ಅಂತ ಹೇಳಿದ. ಹಂಗೆ ಬಚ್ಚಬೇಕು ಹೋದ. ಆಮೇಲೆ ನಿನ್ನೆ ಫಂಕ್ಷನ್ ಇತ್ತು, ಬಾ ಅಂತ ಹೇಳಿದೆ. ಇಲ್ಲ ಬರೋಕ್ಕಾಗಲ್ಲ, ನಾನು ಸ್ವಲ್ಪ ಕೆಲಸ ಇದೆ. ನಿನ್ನೆ ಬಂದಿಲ್ಲ, ಅವನು ಬಂದಿಲ್ಲ. ಇದು ನೀವು ಹೇಳಿದಂಗೆ ಹಿಂದೆ ಇವನ ಮೇಲೆ ಒಂದು ಕೇಸೆಲ್ಲ ಇತ್ತು. ಅದರ ಇದರಾಗಿ ದ್ವೇಷವಾಗಿ ಮಾಡಿರೋದು ಬೇಡ ಸಂಘಟನೆ